Right now, God is using His almighty power and influence to exalt you, to lift you up, to settle you, to establish you. ಯಾವ ರೀತಿ ಜೋಸೆಫ್ ತನ್ನ ಶಕ್ತಿಯನ್ನು ಹಾಗೂ ಪ್ರಭಾವವನ್ನು ತನ್ನ ಸಹೋದರರನ್ನು ಸೆಟಲ್ ಮಾಡೋಕ್ಕೆ ಉಪಯೋಗಿಸಿದನೋ, ಆ ರೀತಿ ನಮ್ಮ ಸ್ವರ್ಗೀಯ ಅಣ್ಣನಾದ ಯೇಸು ಕ್ರಿಸ್ತರು ತನ್ನ ಪ್ರಭಾವವನ್ನು, ತನ್ನ ಶಕ್ತಿಯನ್ನು ತನ್ನ ಸಹೋದರರಾದ ನಮ್ಮನ್ನು ಸ್ಥಾಪಿಸೋಕ್ಕೆ, ಸ್ಥಿರಪಡಿಸೋಕ್ಕೆ ಈಗ ಉಪಯೋಗಿಸ್ತಾ ಇದ್ದಾರೆ. ಆಮೇಲೆ ನಮ್ಮನ್ನು ಕಳುಹಿಸಿರುವ ನಮ್ಮ ಸ್ವರ್ಗೀಯ ತಂದೆ ನಮ್ಮೊಂದಿಗಿದ್ದಾರೆ, ನಮ್ಮನ್ನು ಕೈ ಬಿಟ್ಟಿಲ್ಲ, ನಾವು ಅನಾಥರಲ್ಲ, ನಾವು ಏಕಾಂಗಿಗಳಲ್ಲ. ಆಮೇನ್. Father, Son and the Holy Spirit are backing us up. ಆಮೇಲೆ ಯೇಸು ಕ್ರಿಸ್ತನ ಸರ್ಕಾರಕ್ಕೆ, ಆತನ ಆಳ್ವಿಕೆಗೆ, ಆತನ ಆಡಳಿತಕ್ಕೆ ಒಳಪಟ್ಟಿರುವ ನಮಗೆ ಆಮೇಲೆ ಯಾವ ಒಳಿತಿಗೂ ಕೊರತೆಯಾಗದು. ಒಂದು ದೊಡ್ಡ ಸಂರಕ್ಷಣೆ ನಮ್ಮ ಮೇಲೆ ಇದೆ. ಆಮೇಲೆ ಇಂದಿನ ದಿನ ಯೇಸು ಕ್ರಿಸ್ತನ ಸರ್ಕಾರದಿಂದ ಒದಗಿಸುವ ಎಲ್ಲ ಸವಲತ್ತುಗಳನ್ನು, ಎಲ್ಲ ಸೌಲಭ್ಯಗಳನ್ನು, ಎಲ್ಲ ಅನುಕೂಲತೆಗಳನ್ನು ನಾವೀಗ ಹೊಂದ್ಕೊಳ್ತಾ ಇದ್ದೀವಿ. ಆಮೇನ್. ನಮ್ಮ ಎಲ್ಲ ಸಮಸ್ಯೆಗಳಿಗೆ ಕಾರಣ ಬೆಳಕಿಲ್ಲದೆ ಇರೋದು. ಹ್ಯಾವಿಂಗ್ ನೋ ರೆವಲೇಷನ್ ಲೈಟ್ ಈಸ್ ಅ ರೂಟ್ ಕಾಸ್ ಆಫ್ ಆಲ್ ದ ಪ್ರಾಬ್ಲಮ್ಸ್ ದಟ್ ವಿ ಆರ್ ಫೇಸಿಂಗ್. ದೇವರಿಂದ ನಾವು ಎಷ್ಟು ಆಳವಾಗಿ ಪ್ರೀತಿಸಲ್ಪಟ್ಟಿದ್ದೇವೆ ಎಂಬಂತಹ ಬೆಳಕು ಇಲ್ಲದಿರೋದೇ ಎಲ್ಲ ಸಮಸ್ಯೆಗೆ ಕಾರಣವಾಗಿದೆ. ಸುವಾರ್ತೆಯ ಬೆಳಕು ನಮಗೆ ಇಲ್ಲದೆ ಇರದೆ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿದೆ. ನಿಮ್ಮ ಆರೋಗ್ಯ ಹದಗೆಟ್ಟಿದ್ರೆ ಅದಕ್ಕೆ ಕಾರಣ ಬೆಳಕಿಲ್ಲದೆ ಇರೋದು. ಡಿಪ್ರೆಷನಲ್ಲಿದ್ದರೆ ಅದಕ್ಕೆ ಕಾರಣ ಕ್ರಿಸ್ತನ ಬೆಳಕು ನೀವು ಹೊಂದ್ಕೊಳ್ಳದೆ ಇರೋದೇ ಆಗಿದೆ. ನಮ್ಮ ಜೀವಿತದಲ್ಲಿ ಕೊರತೆಗಳು, ಬಡತನಗಳು, ಸಂಕಟಗಳು, ವೇದನೆಗಳು, ಡಿಪ್ರೆಷನ್ ಇದೆಲ್ಲ ನಮ್ಮನ್ನು ಕಾಡ್ತಾ ಇದ್ದರೆ ಅದಕ್ಕೆ ಮೂಲ ಕಾರಣ ನಾವು ಬೆಳಕನ್ನು ಹೊಂದ್ಕೊಂಡಿಲ್ಲ. ಒಂದು ಕತ್ತಲೆಯಾದ ಕೋಣೆಯೊಳಗೆ ನಾವು ಹೋಗೋದಾದರೆ ಅಲ್ಲಿ ನಿಚ್ಚಳವಾಗಿ ನಮಗೆ ಏನೂ ಕಾಣಲು ಸಾಧ್ಯ ಇಲ್ಲ. ಯಾವಾಗ ನಾವು ಲೈಟ್ ಆನ್ ಮಾಡ್ತೀವಿ ಆಗ ಎಲ್ಲ ನಮಗೆ ನಿಚ್ಚಳವಾಗಿ ಕಾಣ್ತದೆ. ಎಲ್ಲಿ ತನಕ ನಾವು ತಂದೆ ದೇವರಿಂದ ಬರುವ ಆ ಬೆಳಕನ್ನು ನಾವು ಹೊಂದ್ಕೊಳ್ಳಲ್ವೋ ಅಲ್ಲಿ ತನಕ ಅವರು ನಮಗೋಸ್ಕರ ಸಿದ್ಧಪಡಿಸಿರುವ ಯಾವುದನ್ನು ನಮಗೆ ಕಾಣೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ದಿನ ನೀವು ಮಾಡಬೇಕಾಗಿರೋ ಒಂದು ಕಾರ್ಯ ಏನು ಅಂತ ಹೇಳಿದ್ರೆ ಸುವಾರ್ತೆಯ ಬೆಳಕನ್ನು ಹೊಂದ್ಕೊಳ್ಳೋದು. ತಂದೆ ದೇವರಿಂದ ನಾವು ಎಷ್ಟು ಆಳವಾಗಿ ಪ್ರೀತಿಸಲ್ಪಟ್ಟಿದ್ದೇವೆ ಎಂಬ ಆ ಬೆಳಕನ್ನು ಪ್ರತಿದಿನ ನಾವು ಹೊಂದ್ಕೋಬೇಕು. ಯೇಸು ಕ್ರಿಸ್ತನ ಕೃಪೆಯ ಬೆಳಕನ್ನು ನಮ್ಮ ಹೃದಯಗಳಲ್ಲಿ ನಾವು ಯಾವಾಗಲೂ ದಿನನಿತ್ಯ ನಾವು ಹೊಂದ್ಕೋಬೇಕು. ಆಮೇಲೆ ಪವಿತ್ರಾತ್ಮರ ಶಕ್ತಿಯ ಕುರಿತಾದ ಬೆಳಕನ್ನು ಎಲ್ಲ ದಿನ ನಾವು ರಿಸೀವ್ ಮಾಡ್ಕೊಳ್ತಾನೆ ಇರಬೇಕು. ಆಮೇಲೆ ಎಷ್ಟು ಹೆಚ್ಚಾಗಿ ನಾವು ತಂದೆ ದೇವರಿಂದ ಬೆಳಕನ್ನು ನಾವು ಹೊಂದ್ಕೊಳ್ತೀವೋ ಅಷ್ಟು ಹೆಚ್ಚಾಗಿ ಅವರ ಜೀವವನ್ನು, ಅವರ ಮಹಿಮೆಯನ್ನು, ಅವರು ನಮಗೋಸ್ಕರ ಸಿದ್ಧಪಡಿಸಿರುವ ಕಾರ್ಯಗಳನ್ನ ಈ ಭೂಮಿಯಲ್ಲಿ ನಾವು ಅನುಭವಿಸ್ಬೋದು. ಆಮೇನ್. ರೈಟ್ ನೌ ಗಾಡ್ ಈಸ್ ಯೂಸಿಂಗ್ ಹಿಸ್ ಆಲ್ಮೈಟಿ ಪವರ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಟು ಎಕ್ಸಾಲ್ಟ್ ಯು, ಟು ಲಿಫ್ಟ್ ಯು ಅಪ್, ಟು ಸೆಟಲ್ ಯು, ಟು ಎಸ್ಟಾಬ್ಲಿಷ್ ಯು. ಈ ಸಮಯದಲ್ಲಿ ಸ್ವರ್ಗದ ತಂದೆ ತನ್ನ ಮಹಾಶಕ್ತಿಯನ್ನು, ಪ್ರಭಾವವನ್ನು ನಮಗೋಸ್ಕರ ಪ್ರಯೋಗಿಸ್ತಾ ಇದ್ದಾರೆ, ನಮಗೋಸ್ಕರ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಆಮೇನ್. ಯಾವ ರೀತಿ ಜೋಸೆಫ್ ತನ್ನ ಶಕ್ತಿಯನ್ನು ಹಾಗೂ ಪ್ರಭಾವವನ್ನು ತನ್ನ ಸಹೋದರರನ್ನು ಸೆಟಲ್ ಮಾಡೋಕ್ಕೆ ಉಪಯೋಗಿಸಿದನೋ, ಆ ರೀತಿ ನಮ್ಮ ಸ್ವರ್ಗೀಯ ಅಣ್ಣನಾದ ಯೇಸು ಕ್ರಿಸ್ತರು ತನ್ನ ಪ್ರಭಾವವನ್ನು, ತನ್ನ ಶಕ್ತಿಯನ್ನು ತನ್ನ ಸಹೋದರರಾದ ನಮ್ಮನ್ನು ಸ್ಥಾಪಿಸೋಕ್ಕೆ, ಸ್ಥಿರಪಡಿಸೋಕ್ಕೆ ಈಗ ಉಪಯೋಗಿಸ್ತಾ ಇದ್ದಾರೆ. Right now our elder brother Lord Jesus Christ is using his power and influence to establish his brothers, to settle his brothers once and for all. Amen. Amen. Just give thanks. Thank you Daddy, ನಿನ್ನ ಶಕ್ತಿಯನ್ನು ಹಾಗೂ ನಿನ್ನ ಪ್ರಭಾವವನ್ನು ಹಾಲೆಲೂಯಾ ನನಗೋಸ್ಕರ ನೀನು ಈಗ ಉಪಯೋಗಿಸ್ತಾ ಇದ್ದೀರಿ, ನಮಗೋಸ್ಕರ ಈಗ ಉಪಯೋಗಿಸ್ತಾ ಇದ್ದೀರಿ. ನೀವು ನಮಗೆ ಗೊತ್ತುಪಡಿಸಿರುವ, ಸಿದ್ಧಪಡಿಸಿರುವಂತಹ ಆ ಸ್ಥಳಕ್ಕೆ, ಆ ಜಾಗಕ್ಕೆ ನಮ್ಮನ್ನು ಕೊಂಡೊಯ್ಯಲು, ನಮಗೆ ಏಳಿಗೆಯನ್ನು ತರಲು, ಯಶಸ್ಸನ್ನು ತರಲು, ಅಭಿವೃದ್ಧಿಯನ್ನು ತರಲು,
ನಮ್ಮನ್ನು ಪ್ರಬಲ ಜನಾಂಗವನ್ನಾಗಿಯೂ ಬಲಿಷ್ಠ ರಾಷ್ಟ್ರವನ್ನಾಗಿಯೂ ಮಾಡಲು ನಿಮ್ಮ ಶಕ್ತಿಯನ್ನು, ಪ್ರಭಾವವನ್ನು ಈ ನಿಮಿಷ ನಮಗೋಸ್ಕರ ನೀವು ಉಪಯೋಗಿಸ್ತಾ ಇದ್ದೀರಿ. ಈ ನಿಮಿಷ ನಿಮ್ಮ ಶಕ್ತಿಯನ್ನು ನಮಗೋಸ್ಕರ ನೀವು ಪ್ರಯೋಗಿಸ್ತಾ ಇದ್ದೀರಿ. ಅದಕ್ಕಾಗಿ ನಾವು ನಿಮಗೆ ಕೋಟಿ ಕೋಟಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆಪ್ಪ. ಹಾಲೆಲೂಯ. ಪವಿತ್ರಾತ್ಮರೇ, ಆಮೇನ್. ಭೂಮಿಯ ಜನರೆಲ್ಲ ಭಯಭ್ರಾಂತರಾಗುವಂಥ ಒಂದು ಕಾರ್ಯವನ್ನು, ಭೂಮಿಯ ಜನರೆಲ್ಲರೂ ಆಶ್ಚರ್ಯ ಪಡುವಂಥ ಒಂದು ಕಾರ್ಯವನ್ನು, ಹಾಲಲ್ಲಿ ಎದುರಿ ನಡುಗುವಂಥ ಒಂದು ಕಾರ್ಯವನ್ನು ಈಗ ನೀವು ಮಾಡಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ, ಯೇಸುವಿನ ನಾಮದಲ್ಲಿ.